ಸೊ ಅದ್ವೈತ್ ನಾವ್ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಪ್ಪ? ಹಾಯ್ ಹಾಯ್. ಸಂಜೆ ಅರೌಂಡ್ 5 ಗಂಟೆ ಆಗೋಗಿತ್ತು. ಟೀ ಕುಡ್ಕೊಂಡು ಹೊರಗೆ ಹೋಗಿ ಬರೋಣ ಅಂತ ಅನ್ಕೊಂಡ್ವಿ. ಅದ್ವೈತ್ ಮಾಲಲ್ಲಿ ಏನ್ ಮಾಡೋದು? ಗೇಮ್ ಆಡ್ತೀಯಾ? ಅದ್ವೈತನ ಇಷ್ಟದ ಪ್ರಕಾರ ನಾವು ಮಾಲ್ಗೆ ಹೋಗೋಕ್ಕಾಗಲಿಲ್ಲ. ಬೇರೆ ಕೆಲಸಗಳಿದ್ದ ಕಾರಣ ಬೇರೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸೀದಾ ಹೊರಗಡೆ ಊಟ ಮಾಡೋಣ ಅಂತ ರೆಸ್ಟೋರೆಂಟ್ ಕಡೆಗೆ ಹೊರಟ್ವಿ. ಅದ್ವೈತ್ ಮಲಗೆ ಬಿಟ್ಟಿದ್ದಾನೆ ಹೋಟ್ಲಿಗೆ ಹೋಗೋಷ್ಟರಲ್ಲಿ. ಅದ್ವೈತ್ ನಾ ಕಷ್ಟಪಟ್ಬಿಟ್ಟು ಎಬ್ಸಿದ್ವಿ ಮತ್ತು ಕಸಿನ್ ಸಿಸ್ಟರ್ ಅದ್ವೈತ್ಗೆ ಕಾರ್ಟೂನ್ ಹಾಕ್ಕೊಟ್ಬಿಟ್ಟು ನಿದ್ದೆನ ಹೋಗಿಸ್ತಾ ಇದ್ದಾರೆ. ಇವನು ಅದ್ವೈತ್ನ ಯಂಗರ್ ಬ್ರದರ್. ಸೊ ಫಸ್ಟ್ ಟೈಮ್ ಹೋಟ್ಲಿಗೆ ಬಂದಿರೋದು, ಸ್ವಲ್ಪ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ ಇವನು ಕೂಡ. ಅದ್ವೈತ್ಗೆ ಇಷ್ಟ ಆದಂತಹ ಗೋಬಿ ಮಂಚೂರಿಯನ್ ಆರ್ಡರ್ ಮಾಡಿದ್ವಿ. ಸೊ ಅದ್ವೈತಿಗೆ ಸ್ವಲ್ಪ ಖಾರ ಖಾರ ಅನ್ನಿಸ್ತಿದೆ, ಅಂದ್ರೂ ಟ್ರೈ ಮಾಡಿಕೊಂಡು ತಿಂತಾ ಇದ್ದಾನೆ. ನಮಗೆ ಟೊಮ್ಯಾಟೊ ಸೂಪನ್ನು ಆರ್ಡರ್ ಮಾಡ್ಕೊಂಡಿದ್ವಿ. ತುಂಬ ದಿವಸದ ನಂತರ ಸೂಪ್ನ ಟೇಸ್ಟ್ ಮಾಡ್ತಿರೋದು. ಓಕೆ ಅನ್ನಿಸ್ತು. ಅದ್ವೈತ್ನ ಕಸಿನ್ ಸಿಸ್ಟರ್ ನಮ್ಮ ವ್ಯೂವರ್ಸ್ಗೆಲ್ಲ ಹಾಯ್ ಹೇಳ್ತಾ ಇದ್ದಾಳೆ. ಅದ್ವೈತ್ ಮಲ್ಗೋ ಹೊತ್ತಾಗಿದ್ದರಿಂದ ಅದ್ವೈತ್ಗೆ ಇಲ್ಲೇ ಊಟ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೆ ದಾಲ್ ಕಿಚಡಿನ ಆರ್ಡರ್ ಮಾಡಿದ್ವಿ ಅವನಿಗೆ ಅಂತ. ಅದು ಸ್ವಲ್ಪ ಸ್ಪೈಸಿ ಆಗಿತ್ತು. ಬನ್ನಿ ಮೈನ್ ಕೋರ್ಸ್ನ ಎಂಜಾಯ್ ಮಾಡೋಣ. ಅದ್ವೈತ್ಗೆ ಊಟ ಮಾಡಿಸ್ಬೇಕು ಅಂದರೆ ಭಾಳ ಕಷ್ಟ, ಹರಸಾಹಸ ಪಡಬೇಕು. ಅಂತೂ ಇಂತೂ ಅದ್ವೈತ್ ಊಟ ಕೂಡ ಮುಗಿತಾ ಬಂತು. ಊಟ ಮುಗಿಸ್ಕೊಂಡು ಮನೆ ಕಡೆ